ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆದಂತಹ ಮತ್ತು ಕ್ವಿಕ್ ಆಗಿ ಆಗುವಂತಹ ಈಸಿ ಆದಂತಹ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 6 ದಾರನ ಗಂಟು ಹಾಕೊಂಡಿದ್ದೀನಿ. 10 ನಂಬರ್ ಕ್ರೋಶಾ ನೀಡಲ್ ನ ತಗೊಳ್ಬೇಕು. ತಗೊಂಡು ಈ ರೀತಿಯಾಗಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡಿ 2 ಚೈನ್ ಹಾಕೋಬೇಕು. ಒಂದ್ಸಲ ಲಾಕ್ ಮಾಡಿ 2 ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ ಹಾಕ್ಬೇಕು. ಬಟ್ಟೆಗೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲಿನೇ ನೀಡಲ್ ಹಾಕಿ ದಾರನ ತಗೊಂಡ್ಬರ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಸೊ ನೋಡಿ, ಡಬಲ್ ಕ್ರೋಶಾ ಮಾಡ್ಕೊಂಡಿದೀವಿ. ಈಗ ಒಂದು ಚೈನ್ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಒಂದು ಚೈನ್ ಅಷ್ಟು ಗ್ಯಾಪ್ ನ ಬಿಟ್ಟು ಬಟ್ಟೆಗೆ ನೀಡಲ್ ಹಾಕೊಳ್ಳೋದು. ಸೊ ನೀಡಲ್ ಹಾಕಿ ದಾರನ ಮೇಲ್ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು. ಫಸ್ಟ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಇನ್ನು ಮಿಕ್ಕಿದ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಪಕ್ಕದಲ್ಲೇನೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಒಂದ್ ಮಾಡ್ಬೇಕು, 2ಕ್ಕೆ ಒಂದ್ ಮಾಡ್ಬೇಕು. ಇದಕ್ಕೆ ನಾವು ಡಬಲ್ ಕ್ರೋಶಾ ಅಂತ ಕರಿತೀವಿ. ಸೊ ಮತ್ತೆ ಚೈನ್, ಸಿಂಗಲ್ ಚೈನ್ ಹಾಕೊಳ್ಳೋದು. ಚೈನ್ ಹಾಕೊಳ್ಳೋದು, ಸೂಜಿ ಮೇಲೆ ದಾರ ಸುತ್ಕೊಂಡು ಒಂದು ಚೈನ್ ಅಷ್ಟು ಗ್ಯಾಪ್ ನ ಬಿಟ್ಟು ಬಟ್ಟೆಗೆ ನೀಡಲ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಹಾಕಿ ಒಂದು ಕಂಬ ಹಾಕ್ತೀವಿ. ಅದಾದ್ಮೇಲೆ ಎಲ್ಲ 2 ಕಂಬ ಒಂದು ಚೈನ್, 2 ಕಂಬ ಒಂದು ಚೈನ್. ಸೊ ನಾವು ಸ್ಟಾರ್ಟಿಂಗ್ 2 ಚೈನ್ ಏನ್ ಹಾಕಿರ್ತೀವಿ ಅದನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಒಂದು 2 ಚೈನ್ ಹಾಕೊಳ್ಳೋದು, ಒಂದು ಕಂಬ ಹಾಕಿದ ನಂತರ ಸೊ ಒಂದು ಚೈನು 2 ಕಂಬ, ಒಂದು ಚೈನು 2 ಕಂಬ, ಇದೇ ರೀತಿಯಾಗಿ ಪೂರ್ತಿ ಬೇಸ್ ಲೈನ್ ನ ಹಾಕೊಂಡು ಹೋಗ್ಬೇಕು. ನೀವು ಬೇಕಿದ್ದಲ್ಲಿ ಇದಕ್ಕೆ ದಾರಕ್ಕೆ ಬೀಡ್ನ ಪೋಣಿಸ್ಕೊಂಡು ಕೂಡ 3 ಕಂಬ ಕೂಡ ಮಾಡ್ಕೊಳ್ಬಹುದು. ಸೊ 3 ಕಂಬ ಮಾಡ್ಕೊಳ್ಬಹುದು, ಅಥವಾ 2 ಕಂಬಕ್ಕೂ ಕೂಡ ಬೀಡ್ನ ಹಾಕೊಳ್ಬಹುದು. ಇನ್ನು ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ. ಸೊ ಬೀಡ್ ಬೇಡ ಅಂತ ಇದ್ದಲ್ಲಿ ಈ ರೀತಿಯಾಗಿ 2 ಕಂಬ ಒಂದು ಚೈನು ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದು ಹಾಕೊಳ್ಳುವಾಗ ನೀಟಾಗಿ ಗ್ಯಾಪ್ ಎಷ್ಟು ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡು ಮಾಡ್ಕೊಳ್ಬೇಕು. ಇಲ್ಲಂತಂದ್ರೆ ರಿಂಕಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೋಡ್ಕೊಂಡು ಮಾಡಿ. ಸೊ ಎಂಡ್ ವರ್ಗು ಈ ರೀತಿ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ನಲ್ಲಿ ಪರ್ಪಲ್ ಕಲರ್ ಥ್ರೆಡ್ ನ ತಗೊಂಡಿದೀನಿ. 6 ದಾರ ಗಂಟು ಹಾಕೊಂಡಿದೀನಿ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಈ 1 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು, ಅಂದ್ರೆ ನಾವು ಇದನ್ನ ಹಾಫ್ ಡಬಲ್ ಕ್ರೋಶಾ ಅಂತ ಕರಿತೀವಿ. ಸೊ 3 ದಾರ ಸೇರಿ ಒಂದು ಮಾಡಿದ್ರೆ ಹಾಫ್ ಡಬಲ್ ಕ್ರೋಶಾ. 3 ದಾರ ಇರುತ್ತಲ್ಲ ಅದೆರಡಕ್ಕೊಂದು ಮಾಡಿದ್ರೆ ಅದನ್ನ ಡಬಲ್ ಕ್ರೋಶಾ ಅಂತ ಕರಿತೀವಿ. ಈಗ ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ನೆಕ್ಸ್ಟ್ ಸಿಂಗಲ್ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ 3 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ ಮತ್ತೊಂದು ಹಾಫ್ ಡಬಲ್ ಕ್ರೋಶೆ. ಸೊ ಈ ರೀತಿ ಮತ್ತೆ ಈಗ ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇನೆ ನೆಕ್ಸ್ಟ್ ಚೈನ್ ಏನ್ ಕಾಣಿಸುತ್ತೆ ಅಲ್ಲಿಗೆ 2 ಹಾಫ್ ಡಬಲ್ ಕ್ರೋಶಾ. ಪ್ರತಿಯೊಂದು ಸಿಂಗಲ್ ಚೈನ್ ಏನ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿಗೆ 2 ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಮತ್ತೆ ಅಲ್ಲಿ 2 ಕಂಬ ಬರುತ್ತಲ್ಲ ಆ ಗ್ಯಾಪ್ ಅಲ್ಲಿ ನಮ್ಗೆ ಒಂದು ಬೀಡ್ ಬರುತ್ತೆ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಸಿಂಗಲ್ ಚೈನ್ ಗ್ಯಾಪ್ ಅಲ್ಲಿ 2 ಹಾಫ್ ಡಬಲ್ ಕ್ರೋಶೆ. ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡೋದು, ನೆಕ್ಸ್ಟ್ ಸಿಂಗಲ್ ಚೈನ್ ಗ್ಯಾಪ್ ಅಲ್ಲಿ 2 ಹಾಫ್ ಡಬಲ್ ಕ್ರೋಶೆ. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬೇಕಿದ್ದಲ್ಲಿ ಡಬಲ್ ಕ್ರೋಶೆ ಕೂಡ ಹಾಕೋಬಹುದು, ಸ್ವಲ್ಪ ಲೆಂತಿಯಾಗಿ ಬರುತ್ತೆ. ಸೊ ಇದೇ ರೀತಿಯಾಗಿ ಪೂರ್ತಿ ಸೆಕೆಂಡ್ ಸ್ಟೆಪ್ ಹಾಕೊಂಡು ಹೋಗ್ಬೇಕಾಗತ್ತೆ. ಎಂಡ್ ವರೆಗೂ ಈ ರೀತಿ ಮಾಡ್ಕೊಂಡು ಹೋಗಿ ಈ ರೀತಿಯಾಗಿ ಬರುತ್ತೆ. ಅದೇ ನೀವು ಡಬಲ್ ಕ್ರೋಶೆ ಮಾಡ್ಕೊಂಡ್ರೆ ಸ್ವಲ್ಪ ಲೆಂತಿಯಾಗಿ ಕಾಣಿಸುತ್ತೆ, ಅಷ್ಟೇ ಡಿಫ್ರೆನ್ಸ್. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಬೇಸ್ ಬರೀ ಬಾರ್ಡರ್ ಡಿಸೈನ್ ಬೇಕು ಅಂತಂದ್ರೆ ಬರೀ ಇದನ್ನ ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಸೊ ಎಂಡಿಂಗ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಸೇಮ್ ಪರ್ಪಲ್ ಕಲರ್ 6 ದಾರನ ಗಂಟು ಹಾಕಿ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಇಲ್ಲಿಂದ 5 ಚೈನ್ ಹಾಕೊಳ್ಬೇಕು. 5 ಚೈನ್ ಹಾಕೋಬೇಕು. ನೀವು ಇಲ್ಲ ತುಂಬಾ ಗೊತ್ತಿರೋರು ಅಂತ ಇದ್ರೆ ನಾವು ಸೆಕೆಂಡ್ ಸ್ಟೆಪ್ ಹಾಕಿದ್ವಲ್ಲ ಅಲ್ಲಿಂದಾನೆ ಬ್ಯಾಕ್ ಸೈಡ್ ಇಂದಾನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ 5 ಚೈನ್ ಹಾಕಿ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಕಡೆನೆ ಅಂತ ಏನಿಲ್ಲ, ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದು. ಸೊ ಸ್ಟಾರ್ಟಿಂಗ್ 5 ಚೈನ್,
ಅದಾದ್ಮೇಲೆ 3 ಚೈನ್. ನೆಕ್ಸ್ಟ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್. ಆದಷ್ಟು 2 ಬೀಡ್ಗಳ ಮಧ್ಯೆ ಬರೋ ರೀತಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ 5 ಚೈನ್ ಹಾಕೊಳ್ಳೋದು. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಮತ್ತೆ 3 ಚೈನ್. ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ 5 ಚೈನ್ ಬರೋ ರೀತಿ ಮಾಡ್ಕೊಳ್ಳೋದು. 5 ಚೈನ್ 3 ಚೈನ್ 5 ಚೈನ್ 3 ಚೈನ್ ಇದೇ ರೀತಿಯಾಗಿ ಪೂರ್ತಿ ಎಂಡಿಂಗ್ ವರೆಗೂ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಇದು ಎಕ್ಸ್ಟ್ರಾ ಆಗುತ್ತೆ ಸ್ಟೆಪ್ ಅಂತ ಇದ್ದಲ್ಲಿ ನೀವು ಸೆಕೆಂಡ್ ಸ್ಟೆಪ್ ಮಾಡ್ತಿರಲ್ಲ, ಅಲ್ಲಿಂದಾನೆ ಬಟ್ಟೆನ ಉಲ್ಟಾ ತಿರ್ಸ್ಕೊಂಡು 5 ಚೈನ್ 3 ಚೈನ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಕೂಡ ಹೋಗ್ಬೋದು, ಇನ್ನು ಈಸಿ ಆಗುತ್ತೆ. ಸೊ ನಾವು ಬಿಗಿನರ್ಸ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸಿದೀನಿ. ಸೊ ಇದೇ ರೀತಿ ಎಂಡ್ವರೆಗೂ ಹಾಕೊಳ್ಬೇಕು. 5 ಚೈನ್ 3 ಚೈನ್ 5 ಚೈನ್ 3 ಚೈನ್. ಲಾಸ್ಟ್ ಅಲ್ಲಿ 5 ಚೈನ್ ಬರೋ ರೀತಿ ಎಂಡ್ ಮಾಡ್ಕೊಳ್ಬೇಕು ನೋಡಿ. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಬೇಸ್ ಲೈನ್ ಏನ್ ಕಲರ್ ಹಾಕೊಂಡಿದೀವಿ ಆ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ. 6 ಎಳೆ ದಾರನ ಗಂಟು ಹಾಕೊಂಡಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. 5 ಚೈನ್ ಇರೋ ಕಡೆ 5 ಚೈನ್ ಹಾಕೊಳ್ಬೇಕು. ಸ್ಟಾರ್ಟಿಂಗ್ 5 ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್. ನಾನಿಲ್ಲಿ 2 ಆರ್ಚ್ ಮತ್ತು 1 ಕುಚ್ಚು ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ 5 ಚೈನ್ ಹಾಕೊಳ್ತೀವಿ, ಇಲ್ಲಿಗೆ ನಾವು ಕುಚ್ಚು ಕಟ್ಕೊಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು, ನಾನು ಮರ್ತೋಗಿದ್ದೀನಿ. ಸೊ ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಒಂದು ಡಬಲ್ ಕ್ರೋಶೆ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿನೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಈ ರೀತಿಯಾಗಿ 7 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್, ಅದಾದ ನಂತರ 3 ಚೈನ್ ಗ್ಯಾಪ್ ಅಲ್ಲಿ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ 3 ಚೈನ್ ಗ್ಯಾಪ್ ಅಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಗೆ 7 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕು. ಈ ರೀತಿ 7 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಈಗ ಸ್ವಲ್ಪ ಜರುಗಿಸ್ಕೊಂಡು ಜಾಗನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 7 ಕಂಬ ಆಗಿದೆ. ಈಗ ದಾರಾನ ಒಂಚೂರು ಮೇಲೆ ಇಳ್ಕೊಂಡು ಒಂದು ಮೀಡಿಯಂ ಸೈಜ್ ಅಂದ್ರೆ ಸ್ಮಾಲ್ ಸೈಜ್ ಬೀಡ್ ನ ನಾನು ಇನ್ಸರ್ಟ್ ಮಾಡ್ಕೊಳ್ತೇನೆ. ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತೇನೆ. ಬೀಡ್ ಬೇಕಿದ್ದಲ್ಲಿ ಯೂಸ್ ಮಾಡ್ಕೋಬಹುದು, ಇಲ್ಲಂತಂದ್ರೆ ಬೀಡ್ ನ ಸ್ಕಿಪ್ ಮಾಡ್ಕೋಬಹುದು. ಈಗ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಸೊ ಇದೇ ರೀತಿ ಫಸ್ಟ್ ನಾವು 7 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದಾದ್ಮೇಲೆ ಒಂದು ಬೀಡ್ ಮತ್ತೆ 7 ಡಬಲ್ ಕ್ರೋಶೆ. ಸೊ ಬೀಡ್ ಆದ್ಮೇಲೆ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ ಆಗಿ 7 ಕಂಬ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಅಲ್ಲಿ ಒಂದ್ಸಲ ಲಾಕ್. ಸೊ ಯಾಕಂದ್ರೆ ನಾನಿಲ್ಲಿ ಮತ್ತೆ ಇನ್ನೊಂದು ಅರ್ಚನ ಮಾಡ್ತಾ ಇದ್ದೀನಿ, ಹಾಗಾಗಿ ಇಲ್ಲಿ 3 ಚೈನ್ ಅಲ್ಲಿ ಒಂದೇ ಸಲ ಲಾಕ್ ಮಾಡ್ಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ 5 ಚೈನ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು 5 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತೆಗೆದು ಎರಡಕ್ಕೊಂದು. ಸೊ ಈ ರೀತಿ 7 ಕಂಬ ಒಂದು ಬೀಡು 7 ಕಂಬ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. 3 ಚೈನ್ ಗ್ಯಾಪ್ ಅಲ್ಲಿ 2 ಟೈಮ್ಸ್, ಯಾಕಂದ್ರೆ ಇಲ್ಲಿ ನಾವು ಈಗ ಕುಚ್ಚು ಕಟ್ಕೊಳ್ತೀವಲ್ಲ ಹಾಗಾಗಿ. ಸೊ ನೆಕ್ಸ್ಟ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡು 5 ಚೈನ್ ಇರೋ ಕಡೆ ಮತ್ತೆ 5 ಚೈನ್. ಸೊ ಕುಚ್ಚು ಆ ಕಡೆ ಈ ಕಡೆ ಮಾತ್ರ 3 ಚೈನ್ ಅಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟು ಆರ್ಚ್ ಇರೋ ಕಡೆ ಎಲ್ಲ ಒಂದೊಂದೇ ಲಾಕ್ ಮಾಡ್ಕೊಂಡ್ರೆ ಆಯ್ತು. ಅರ್ಥ ಆಗ್ತಾ ಇದೆ ಅನ್ಕೊಂಡಿದೀನಿ ನಾನೇನ್ ಹೇಳ್ತಾ ಇದೀನಿ ಅಂತ. ಇಲ್ಲಿ 5 ಚೈನ್ ಹಾಕಿ ಲಾಕ್ ಆದ್ಮೇಲೆ 3 ಚೈನ್ ಗ್ಯಾಪ್ ಅಲ್ಲಿ 2 ಸಲ ಲಾಕ್ ಮಾಡ್ಕೋಬೇಕು. ಈಗ ಸೂಜಿ ಮೇಲೆ ದಾರ ಸುತ್ಕೊಂಡು 5 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು. ಸೊ ಮತ್ತೆ ಈ 5 ಚೈನ್ ಗ್ಯಾಪ್ ಅಲ್ಲಿ 7 ಕಂಬ ಒಂದು ಬೀಡ್ ಮತ್ತೆ 7 ಕಂಬ ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಂಡಿದ್ವಿ. ಇಷ್ಟ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆ.
7 ಡಬಲ್ ಕ್ರೋಶೆ, 1 ಬೀಡ್ ಮತ್ತೆ 7 ಡಬಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಸ್ಟಿಫ್ ಆಗಿ ಬರುತ್ತೆ, ನೀಟಾಗಿ ಬರುತ್ತೆ ಡಿಸೈನು. ಸೊ ಇಲ್ಲಿ ನೋಡಿ 7 ಕಂಬ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಬೇಕು. ಅದಾದ್ಮೇಲೆ ಲಾಕ್ ಇರೋ ಕಡೆ ಲಾಕ್, ಮತ್ತೆ 5 ಚೈನ್, ಮತ್ತೆ ಲಾಕ್ ಇರೋ ಕಡೆ ಲಾಕ್. ಇದೇ ರೀತಿಯಾಗಿ ಪೂರ್ತಿ ಮಾಡ್ಕೊಂಡು ಹೋಗೋದಷ್ಟೇ. ನೀವು ಬೇಕಿದಲ್ಲಿ 6 ಎಳೆ ಬದಲಿಗೆ 7 ಎಳೆ ದಾರನ ಕೂಡ ನೀವು ಯೂಸ್ ಮಾಡ್ಕೋಬಹುದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಬರೀ ಥ್ರೆಡ್ ವರ್ಕ್ ಇರೋದ್ರಿಂದ ನೀಟಾಗಿ ಬರುತ್ತೆ. ಸೊ ಇದು ನೋಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫೈನಲ್ ಆಗಿ ಲುಕ್ ಬರುತ್ತೆ. ನೀವು ಬೇಕಿದಲ್ಲಿ 3 ಆರ್ಚು 1 ಕುಚ್ಚು ಆತರ ಕೂಡ ಮಾಡ್ಕೊಳ್ಬಹುದು, ಅಥವಾ 2 ಕುಚ್ಚು 2 ಆರ್ಚು ಈ ರೀತಿ ಕೂಡ ನೀವು ಡಿಸೈನ್ ನ ಚೇಂಜಸ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಬರುತ್ತೆ ಡಿಸೈನು. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ತುಂಬಾ ನೀಟಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ತುಂಬಾ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದೀನಿ. ಸೊ ನೀವು 120 ರಿಂದ 157 ವರೆಗೂ ದಾರನ ಕುಚ್ಚು ಕಟ್ಕೊಳ್ಬಹುದು. ನೋಡಿ ಕುಚ್ಚು ಕಟ್ಟಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಡಿಸೈನು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.